ಎಲ್ರಿಗೂ ನಮಸ್ಕಾರ. ಇವತ್ತು ಕೋಮಲ್ ಚುನಾವಣೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ಕೋಲಾರ ಜಿಲ್ಲೆಯ ಎಲ್ಲಾ ಕಣ್ಣುಗಳು ಕೂಡ ಮುಳುಬಾಗಿಲ ಮೇಲೆ ಬಿದ್ದಿತ್ತು. ಯಾಕಂದ್ರೆ ಅಷ್ಟು ಜಿದ್ದಾಜಿದ್ದಿಯಾಗಿ ಎಲೆಕ್ಷನ್ ನಡೆದಿತ್ತು. ಬಹುಶಃ ಎಲ್ಲೋ ಒಂದು ಕಡೆ ದೇವರು ನಮಗೆ ವರ ಕೊಟ್ಟಿದ್ದಾರೆ. ಇವತ್ತು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ಸತ್ಯಮೇವ ಜಯತೆ. ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ. 15 ವರ್ಷಗಳ ಹಿಂದೆನೂ ನಾವು ಈ ಜೈಲಿಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಅದು ಮೊದಲು ಲಾಸ್ಟ್ 5 ವರ್ಷ ಹಿಂದೆ ಇದೇ ಕಾಡೇಪ್ಪ ನಾಗರಾಜನವರ ಒಂದು ಜೈಲು ಮುಖಾಂತರವಾಗಿ ಇಲ್ಲಿ ಸ್ಟಾರ್ಟ್ ಆಯಿತು. ಇವತ್ತು ಕೂಡ ಆ ಸತ್ಯ ನಮಗೆ ವಾಪಸ್ ಬಂದಿದೆ. ಇವತ್ತು ಇವರಿಬ್ಬರನ್ನ ಗೆಲ್ಸಕ್ಕೆ ಇವತ್ತು ನಾನು ಹೇಳ್ಬಾರ್ದು, ನಾನು ಹಿಂದೆಂದೂ ಕಂಡಿಲ್ಲ ಇರ್ತಕ್ಕಂಥ ಒಂದು ಸತ್ಯವನ್ನು ಹೇಳ್ತೀನಿ. ಬಹುಶಃ ಎಲ್ಲಾ ಲೀಡರ್ಗಳು, ಎಲ್ಲಾ ನಾಯಕರು ಸಹ ಸೇರಿ ಹಗಲು ರಾತ್ರಿ ಕೂಡ ಇದನ್ನ ಕೆಲಸ ಮಾಡಿದೀವಿ. ಎಲ್ಲಾ ಕೆಲಸ ಮಾಡಿದರೆ ಈ ಜಯ ಏನಿದೆ ಕೂಡ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಸಲ್ತದೆ. ಇದು ಅವರ ಒಂದು ಇದರಿಂದ ಇವತ್ತಾಗಿದೆ. ಖಂಡಿತ ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ದುಡಿದ್ದಾರೆ. ಅದರಲ್ಲಿ ಆನಂದ್ ರೆಡ್ಡಿ ಅವರು ಮತ್ತು ಮುರಳಿ ಅವರು ಹಾಗೂ ಇನ್ನಿತರೆ ನಾಯಕರು ಎಲ್ಲ ಹೆಸರು ಹೇಳ್ತೀನಿ. ನಮ್ಮ ಶ್ರೀನಿವಾಸ ರೆಡ್ಡಿ ಇರ್ಬೋದು, ಡಾಕ್ಟರ್ ಪ್ರಕಾಶ್ ಇರ್ಬೋದು, ಡಾಕ್ಟರ್ ಶಶಿಕಾಂತ್ ಇರ್ಬೋದು, ರಘುಪತಿ ರೆಡ್ಡಿ ಇರ್ಬೋದು, ಇನ್ನೂ ಸುಮಾರು ಜನ, ಜಗದೀಶ್ ಅವರು, ಇವತ್ತು ಸಾಕಷ್ಟು ಜನ ಕೂಡ ಇದನ್ನ ಸೇರಿ ಒಂದು ಟೀಮ್ ವರ್ಕ್ ಮಾಡಿ ಈ ಟೀಮ್ ವರ್ಕ್ ಮತ್ತೆ ವಾಪಸ್ ನಮ್ಮ ಕೈಗೆ ಬಂದಿದೆ. ಇವತ್ತು ಓಟ್ ಹಾಕಿರ್ತಕ್ಕಂಥ ಎಲ್ಲ ಡೆಲಿಗೇಟ್ಸ್ ಕೂಡ ಅನಂತ ಧನ್ಯವಾದ ಸಲ್ಲಿಸ್ತಾ, ಸಾಕಷ್ಟು ಡೆಲಿಗೇಟ್ಸ್ ಕೂಡ ನಮ್ಮ ಕೈ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಾನು ಮೆಚ್ಚುಗೆ ಹೇಳ್ತಾ ಇಲ್ಲ. ಸಾಕಷ್ಟು ನಂಬಿಕೆ ತುಂಬಾ ಖುಷಿ ಆಯ್ತು. ನಮ್ದು 50 ಮೇಲೆ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ 15 ಓಟ್ ಕೂಡ ನಮ್ದು ಕ್ಯಾಪ್ಚರ್ ಆಗಿದೆ. ಸೊ ಮುಂದಿನ ದಿವಸಗಳಲ್ಲಿ ಉತ್ತಮ ಆಡಳಿತ ಕೊಡ್ಲಿಕ್ಕೆ ಉತ್ತಮ ಸಂಘ ಸಿಕ್ಕಿದೆ ಅಂತ ಹೇಳ್ಕೊತೀನಿ. ಯಾಕಂದ್ರೆ ಉತ್ತಮ ಡೈರೆಕ್ಟರ್ಗಳು ಇವತ್ತು DCC ಬ್ಯಾಂಕ್ ನಮ್ದಾಗಿದೆ, KMF ನಮ್ದಾಗಿದೆ. ಮುಂಬರುವ ಚುನಾವಣೆಗೋಸ್ಕರ ಇನ್ನೂ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಒಬ್ಬ ಶಾಸಕನಾಗಿ ನೀವೇನು ನನಗೆ ನಂಬಿಕೆಯನ್ನು ಇಟ್ಟು ಗೆಲ್ಸ್ಕೊಟ್ಟಿದ್ರೆ ಖಂಡಿತವಾಗ್ಲೂ ವಾಪಸ್ ಕೊಟ್ಟಿದ್ದೀನಿ, ನಿಮ್ಮ ಋಣ ತೀರಿಸ್ಕೊಂಡಿದ್ದೀನಿ. ಸೊ ಮುಂದಿನ ದಿವಸದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ, ಒಂದು ಮುಳುಬಾಗಿಲ ಅಭಿವೃದ್ಧಿಗೆ ನಿಮ್ಮ ಸಹಾಯ ಬೇಕಾಗುತ್ತೆ, ಲೀಡರ್ಸ್ ಒಂದು ಸಹಾಯ ಬೇಕಾಗುತ್ತೆ ಅಂತ ಹೇಳ್ತಾ, ಇವತ್ತೇನು ಗೆದ್ದಿರ್ತಕ್ಕಂಥ ಎಲ್ಲ ಇಬ್ಬರು ನಮ್ಮ ಕಾಡೇಪ್ಪ ನಾಗರಾಜ್ ಅವರು ಒಂದು ಪೂರ್ವಕ್ಕೆ ನಮ್ಮ ಶ್ಯಾಮೇಗೌಡರು ಪಶ್ಚಿಮ ನಿಂತಿದ್ರು, 44 ಓಟ್ ತಗೊಂಡು ಶ್ಯಾಮೇಗೌಡರು ಗೆದ್ದಾರೆ, 35 ಓಟ್ ತಗೊಂಡು ನಮ್ಮ 35 ಓಟ್ ತಗೊಂಡು ನಮ್ಮ ಕಾಡೇಪ್ಪ ಗೆದ್ದಾರೆ. ಇವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಸ್ವಲ್ಪ ಎಲ್ಲೋ ಓಟ್ ಹಾಕಿಲ್ಲ ಅನ್ಸುತ್ತೆ ಪೂರ್ವದಲ್ಲಿ. ನಮಗೆ ಅದನ್ನೇ ಹೇಳಿದಲ್ವಾ, 15 ಓಟ್ ಇನ್ನೂ. ನೀವೇನ್ ಮಾತಾಡ್ತೀರಾ ಸರ್? ಸರ್ ಏನ್ ಹೇಳಕ್ಕಾಗಲ್ಲ ಸರ್. ಏನ್ ಹೇಳ್ತೇವೆ, ತ್ರಿಕೋಣ ಸ್ಪರ್ಧಿ ಇದ್ದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ತ್ರಿಕೋಣ ಸ್ಪರ್ಧಿ ಇದ್ದಾಗ 35 ಓಟ್ ಮೇಲೆ ಯಾರು ತಗೊಂತಾರೋ ಗೆಲ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇ ರೀತಿ ಆಯ್ತು. ಯಾಕಂದ್ರೆ 1 to 1 ಆಗಿರೋ ತುಂಬಾ ಫೈಟ್ ಬೀಳ್ತಾ ಇತ್ತು. ತ್ರಿಕೋಣ ಸ್ಪರ್ಧೆಯಲ್ಲಿ ಕೂಡ ತುಂಬಾ ಫೈಟ್ ಬಿತ್ತು. ಕಾಂಗ್ರೆಸ್ 3rd ಪ್ಲೇಸ್, ಈಗ ನಮಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ 2nd ಪ್ಲೇಸ್ ಬಂದಿದ್ದಾರೆ. ಸೊ ನಾನು ಒಂದೇ ಮಾತಾಡೋದು, ಸತ್ಯಮೇವ ಜಯತೆ. ಓಕೆನಾ? ಇದೊಂದಕ್ಕೆ ಉತ್ತರ ಕೊಡ್ತಾರೆ. ನಾನು ಎಲೆಕ್ಷನ್ ಅಂತಂದ್ಮೇಲೆ ಅವೆಲ್ಲ ಕಾಮನ್. ಎಲೆಕ್ಷನ್ ಅಂತಂದ್ಮೇಲೆ ಕಾಮನ್ನು. ಸೊ ಖಂಡಿತವಾಗ್ಲೂ ಅಭಿವೃದ್ಧಿಗೋಸ್ಕರ ಒಂದು ಪಾಸಿಟಿವ್ ಎನರ್ಜಿ ತಗೊಂಡೋಗೋಣ. ಸರ್ವತ್ರ ನಾವೆಲ್ಲ ಸೇರಿ ಮುಳುಬಾಗಿಲ ಅಭಿವೃದ್ಧಿಗೆ ನಾವು ಒತ್ತು ಕೊಡೋಣ. ನಾನು ಕಾರು ಹೋದಾಗ ಘೋಷಣೆ ಕೂಗಿದ್ರು, ಬರಬೇಕಾದ್ರೆ ಘೋಷಣೆ ಕೂಗಿದ್ರು, ಬರಬೇಕಾದ್ರೆ ತುಂಬಾ ಅತಿರೇಕ ಘೋಷಣೆ ಕೂಗಿದ್ರು. ನಾನೇ ಹಿಡಿದೋದೆ. ಯಾಕಂದ್ರೆ ಎಲೆಕ್ಷನ್ ಅಂತಂದ್ಮೇಲೆ ಇದೆಲ್ಲ ಕಾಮನ್ ಆಗಿ ಇದ್ದೇ ಇರ್ತದೆ. ಆದ್ರೆ ಒಬ್ಬ ಶಾಸಕರು ಬಂದಾಗ ಸೊ ನನ್ನ ಮೇಲೆ ಒಂದು ಅಗೌರವವಾಗಿರ್ತಕ್ಕಂಥ ನಡೆಸಿದ್ದು ನನಗೂ ಎಲ್ಲ ಒಂದ್ ಕಡೆ ಬೇಜಾರಾಯ್ತು. ಅದಕ್ಕೆ ನಾನೇ ನುಗ್ಗಿ ಒಳಗಡೆ ಹೋದೆ. ಯಾರಪ್ಪ ಕೂಗ್ತಾ ಇರೋದು, ಕೈ ತೋರಿಸಿ ಬೈಲಿಕ್ಕೆ ಸ್ಟಾರ್ಟ್ ಆಯ್ತು. ಆಗ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ನಾನೇ ಒಳಗಡೆ ಹೋದೆ, ಬರ್ರಪ್ಪ ಬೈರಿ ಅಂದ್ಬಿಟ್ಟು. ಸೊ ಅಷ್ಟೊತ್ತಿಗೆ ನಮ್ಮವರು ನುಗ್ಗಿದ್ರು. ಸೊ ನಾನೊಂದು ಹೇಳ್ತೀನಿ, ಎಲೆಕ್ಷನ್ ಅಂತಂದ್ಮೇಲೆ ಇವೆಲ್ಲ ಕಾಮನ್ ಆಗಿರ್ತದೆ. ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ರೀತಿ ತಗೋಬೇಕಾಗುತ್ತೆ. ಸೊ ಖಂಡಿತವಾಗ್ಲೂ ಇದು JDS ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಜಯ. ಇಡೀ ಸರ್ವತೋಮುಖ ಎಲ್ಲಾ ಕಾರ್ಯಕರ್ತರು, ನಾಯಕರು ಎಲ್ಲ ಸೇರಿ ಇವರಿಬ್ಬರನ್ನ 2-2 ಗೆದ್ದಿದ್ದೀವಿ. ಸೊ ಆ ಭಗವಂತನಿಗೆ, ಆ ಆಂಜನೇಯ ಸ್ವಾಮಿಗೆ, ಕುಡುಮಲ ವಿನಾಯಕನಿಗೆ, ಆ ದರ್ಗಾ ಅಯ್ಯಪ್ಪನಿಗೆ ಇವ್ರು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಅದು ಅಲ್ಲ ಏನಾಯ್ತು ಅಂದ್ರೆ, ಒಂದ್ ನಿಮಿಷ ನಾನು ಹೇಳ್ಬೇಕಂತ ಕೇಳಿ. ಸೊ ಮಹಿಳೆದು ಏನಾಯ್ತು, ತ್ರಿಕೋಣ ಸ್ಪರ್ಧೆಯಲ್ಲಿ ಯಾರು 25 ಮೇಲೆ ತಗೊಂತಾರ ಅವ್ರು ಗೆಲ್ತಾರಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. 25. ಸೊ 3 ಜನಕ್ಕೆ ಜಿದ್ದಿ ಬಂದಾಗ ಎಲ್ಲೋ ಒಂದ್ ಕಡೆ ಅದು ಎಡವಟ್ಟಾಗಿದೆ. ಸೊ ಅದು ಏನಾಗಿದೆ ಅಂತ ಅದು ಕಾದ್ ನೋಡ್ತೀನಿ. ಸೊ ಮುಂದಿನ ದಿವಸ ಕೂಡ ಆ ವ್ಯಕ್ತಿಗೆ, ಆ ಒಂದು ಅಭ್ಯರ್ಥಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಇದಕ್ಕೆ ದಿಕ್ಸೂಚಿ ಆಗುತ್ತೆ. ಖಂಡಿತವಾಗ್ಲೂ DCC ಬ್ಯಾಂಕ್ ದಿಕ್ಸೂಚಿ ಕೋಮಲ್ಗಾಯ್ತು. ಕೋಮಲ್ ದಿಕ್ಸೂಚಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗೆ ಇದು ದಿಕ್ಸೂಚಿ. ಖಂಡಿತವಾಗ್ಲೂ ಈ ಸಂಭ್ರಮಾಚರಣೆಯನ್ನ ಇದೇ ತಿಂಗಳು 15ನೇ ತಾರೀಕು ಮೇಲೆ ಮಾನ್ಯ
ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಮ್ಮ ತಾಲೂಕು ಬರ್ತಾ ಇದ್ದಾರೆ. ಈ ಒಂದು ಸಂಭ್ರಮಾಚರಣೆಯನ್ನ ಇಡೀ ತಾಲೂಕಿನಾದ್ಯಂತ ಎಲ್ಲಾ ಕಾರ್ಯಕರ್ತರನ್ನ ಕರೆದು ಊಟ ಹಾಕೋ ಮುಖಾಂತರವಾಗಿ ಇದನ್ನ ಆಚರಣೆ ಮಾಡ್ತೀವಿ. ಸರ್, ಈಗ MLA ಎಲೆಕ್ಷನ್ ಅಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಮ್ ಜೊತೆ ಇದ್ರು. ಈ ಎಲೆಕ್ಷನ್ ಆದ್ಮೇಲೆ ಮತ್ತೆ ನೀವು ಬಂದಾಗ ಇದೆಯಾ? ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಆಸೆ ನೆರವೇರಿಸ್ಕೊಬಹುದು, ಯಾರು ಬೇಕಾದ್ರೂ ನಿಲ್ಬಹುದು, ಆಯ್ತಲ್ವಾ? ಸೊ ಅವರು 100% ಅವ್ರ ವರ್ಕ್ ಅವ್ರು ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟ ಆಗಲ್ಲ. ಯಾಕಂದ್ರೆ ಅದನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಾಗ ನಾನು ಅದನ್ನೇನು ಮಾಡಕ್ ಆಗಲ್ಲ. ಯಾಕಂದ್ರೆ ನನಗೆ ಅದು ಸಂಕಟ ಆಗಿತ್ತು. ನಮ್ಮ ಪಕ್ಷದ ಅಭ್ಯರ್ಥಿ ಘೋಷಣೆ ಆದಾಗ ಖಂಡಿತವಾಗಿ ಸಂಕಟ ಆಗಿತ್ತು. ಇಲ್ಲ ಒಂದ್ ಕಡೆ ಗೆದ್ದೇ ಗೆಲ್ತೀನಿ ಅಂತ ನಂಬಿಕೆ ಅವ್ರಿಗಿತ್ತು. ಖಂಡಿತವಾಗ್ಲೂ ನಮ್ಮ ಟೀಮ್ ವರ್ಕ್ ಕಾರ್ಯಪಾಲ್ ನಾಗರಾಜ್ ಸರ್ ಅವ್ರ ಗೆಲುವೇನಿದೆ ಟೀಮ್ ವರ್ಕ್ ಇಂದ ನಾವು ಗೆದ್ದಿದ್ವಿ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನೆಕ್ಸ್ಟ್ ನಿಮ್ ಜೊತೆ ಮತ್ತೆ ಬರ್ಬೋದು? ನನಗ್ ಗೊತ್ತಿಲ್ಲ, ಅದು ನನಗ್ ಗೊತ್ತಿಲ್ಲ. ಅವ್ರನ್ನ ಕೇಳ್ಬೇಕು, ನನಗ್ ಗೊತ್ತಿಲ್ಲ. ನಾನು ಹಿಂಗೆ ಹೇಳ್ತೀನಿ. ಪ್ರಯತ್ನ ಮಾಡ್ತಿಲ್ಲ ಸರ್, ಅದು ಎಲೆಕ್ಷನ್ ಬಂದ ನೋಡ್ಕೋಣ ಸರ್. ಖಂಡಿತವಾಗ್ಲೂ ನನಗ್ ಗೊತ್ತಿಲ್ಲ. ಅದು ಅವರ ಇದಕ್ ಬಿಟ್ಟಿದ್ದು, ಅವರು ಇದಕ್ ಬಿಟ್ಟಿದ್ದು. ನಾನು ಅದನ್ನ ಈ ಸಮಯದಲ್ಲಿ ಹೇಳಕ್ ಇಷ್ಟ ಆಗಲ್ಲ. ಇವ್ ಅವ್ರನ್ನೇ ಕೇಳೋ ಪ್ರಶ್ನೆ, ನಾನು ಕೇಳಿದ್ರೆ ತಪ್ಪಾಗುತ್ತೆ. ಇವರಿಬ್ಬರ ಗೆಲ್ಲುವ ಮೊದಲೇ ನಿರೀಕ್ಷೆ ಮಾಡಿದ್ರಲ್ಲ ಸರ್? 100% ನಿರೀಕ್ಷೆ ಇತ್ತು ನನಗೆ. ಗೆದ್ದೇ ಗೆಲ್ತೀವನ್ನ ಕಾನ್ಫಿಡೆನ್ಸ್ ಇತ್ತು ನನಗೆ. ಯಾಕೆಂತಂದ್ರೆ ಖಂಡಿತವಾಗ್ಲೂ ನಮ್ಮ DCC ಬ್ಯಾಂಕ್ ಅಲ್ಲಿ ಏನ್ ಕೈ ಹಿಡಿದಿದ್ರು ಆ ದಿಕ್ಸೂಚಿ ಇವರಿಬ್ರು ಗೆಲ್ತಾರಂತ ನಂಬಿಕೆ ನನಗಿತ್ತು. ಸರ್, ಜಿಲ್ಲಾ ಮಟ್ಟದ ರಿಸಲ್ಟ್ ಬಗ್ಗೆ ಒಂದೇ ಒಂದು ಸೀಟ್ ಕಮ್ಮಿ ಆಗಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ಸೀಟ್ ಕಮ್ಮಿ ಆಗಿದೆ. ಒಂದು ಸೀಟ್ ಒಂದ್ ನಿಮಿಷ ಒಂದೇ ಒಂದು. ಯಾಕಂದ್ರೆ ಇದು ಬಂದು ಚಿಹ್ನೆ ಇಲ್ಲ ಓಕೆನಾ. ಒಂದ್ ಕಡೆ ಒಂದು KH ಮುನಿಯಪ್ಪ ಕ್ಯಾಂಡ್ ಗೆದ್ದಿದ್ದಾರೆ, ಇನ್ನೊಂದ್ ಕಡೆ ಬಂದ್ಬಿಟ್ಟು SN ಕ್ಯಾಂಡ್ ಗೆದ್ದಿದ್ದಾರೆ. ನಮ್ಮ ಸಿಂಡಿಕೇಟ್ ಅಲ್ಲಿ 2 ಗೆಲ್ಬೇಕಾಗುತ್ತೆ, 2 ಹೋಗಿದಾವೆ. ಮಿಕ್ಕಿದ್ದು 7 ನಮ್ಮ ಕೈಗೆ ಬಂದಿದಾವೆ. ಸೊ ಮುಂದಿನ ದಿವಸದಲ್ಲಿ ಯಾರು ಸರ್ಕಾರದ ಒತ್ತಡ ಹಾಕಿ ನಾಮಿನೇಷನ್ ತಗೊಂಬರ್ತಾರ ಅವರು ಅಧ್ಯಕ್ಷ ಸ್ಥಾನ ಹಿಡಿತಾರೆ. ಘಟಬಂಧನ್ ಇದ್ರಲ್ಲಿ ಒಂದು ಇದು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಮತ್ತೆ ನಾನು ಒಂದೇ ಒಂದು ಮಾತನ್ನ ಹೇಳಬಲ್ಲೆ ಮಾಧ್ಯಮ ಮಿತ್ರರಲ್ಲಿ, ನನ್ನ ಪಕ್ಷಕ್ಕೆ ಮಾತ್ರ ನಾನು ಸೀಮಿತ. ಯಾವ ಪಕ್ಷದ ಬಗ್ಗೆ ನಾನು ಟೀಕೆ ಮಾಡಲ್ಲ. ಯಾಕೆಂತಂದ್ರೆ ಟೀಕೆ ಮಾಡಿದ್ರೆ ಇದ್ದಿದ್ದಕ್ಕೆ ನಾನು ಗೆಲ್ತಾ ಇರೋದು. ನಾನು ಯಾವ ವ್ಯಕ್ತಿ ಬಗ್ಗೆನೂ ಯಾವ ಪಕ್ಷದ ಬಗ್ಗೆನೂ ಟೀಕೆ ಮಾಡಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾನು ನಂಬಿ 97,000 ಜನ ಓಟ್ ಹಾಕಿದ್ರೆ ನಿಮ್ಮ ಒಂದು ಇದನ್ನ ಉಳಿಸ್ಕೊಳ್ಳೋದು ನನ್ನ ಧರ್ಮ. ಬರೀ ಆ ಪಕ್ಷ ಹಂಗೆ ಈ ಪಕ್ಷ ಹಿಂಗೆ ಅಂತ ಸಪೋರ್ಟ್ ಮಾಡಿದ್ರೆ ಅಧ್ಯಕ್ಷ ಅದು ಇವಾಗೆಲ್ಲ ಮಾತಾಡೋದಿಲ್ಲ, ಕಾಲಕ್ರಮೇಣವಾಗಿ ಮಾತಾಡ್ತೀವಿ. ಮಾತಾಡೋದಿಲ್ಲ. ನಿರ್ಧಾರ ಮಾಡ್ತೀವಿ. ನನ್ನ ಪಕ್ಷದ 5 ಜನ ಗೆದ್ದಿದ್ದೀವಿ. ಖಂಡಿತವಾಗ್ಲೂ ಕುಮಾರಸ್ವಾಮಿ ಅವರ ಕುಮಾರಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಏನ್ ಮಾಡ್ಬೇಕನ್ನೋದು ತೀರ್ಮಾನ ಮಾಡ್ಕೊಂತೀವಿ. ಓಕೆ, ನಾನು ಹೇಳ್ತೀನಿ, ದಯವಿಟ್ಟು ಎಲ್ಲ ನನ್ನ ಮತ ಬಾಂಧವರಿಗೆ ಏನು 35 ಜನ ಮತ್ತು 44 ಜನ ಓಟ್ ಹಾಕಿದ್ರೆ ಎಲ್ಲಾ ಮತ ಬಾಂಧವರು ಕೂಡ, ಎಲ್ಲಾ ನಾಯಕರು ಕೂಡ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ, ನಿಮಗೆ ಪ್ರಣಾಮ ತಿಳಿಸ್ತೀನಿ.